ತುಂಬ ಚೆನ್ನಾಗಿದೆ ಮಾತ್ರ. ಅಲ್ಲಲ್ಲಿ ಸ್ಟ್ಯಾಚುಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲೊಂದು 3 ದನನ ಎತ್ತುನೋ ಗೊತ್ತಿಲ್ಲ, ಸಖತ್ತಾಗಿದೆ. ಬೈಕ್ ನೋಡಿದ್ರ ಚೆನ್ನಾಗಿದೆ. ನಾವು ಒಳಗೆ ಹೋಗೋಣ ನೋಡಿ. ಇದೇ ಎಂಟ್ರೆನ್ಸು. ವಾವ್, ಸಖತ್ತಾಗಿದೆ. ಬುದ್ಧನ ಸ್ಟ್ಯಾಚು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಂಟ್ರೆನ್ಸ್ ಎಲ್ಲ. ನೀವು ಥ್ಯಾಂಕ್ ಯು ಪವನ್. ಸೊ ನಾವೀಗ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಒಂದೊಂದೇ ಬಂದಂಗೆ ನಿಮಗೆ ಫುಡ್ನ ತೋರಿಸಿ ಹೇಗಿದೆ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ಬಂದಿದ್ದು ಪೂಜಾರಿ ಫಿಶ್ ಲ್ಯಾಂಡ್ಗೆ. ನೋಡೋಣ ಟೇಸ್ಟ್. ಸೊ ರಂಗನತಿಟ್ಟು ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಊಟಕ್ಕೆ. ಯಾವುದೋ ಪೂಜಾರಿ ಫಿಶ್ ಲ್ಯಾಂಡ್. ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫುಡ್ ಏನೇನು ತಿಂತೀವಿ ಅಂತ ತೋರಿಸ್ತೀವಿ. ವೆಯ್ಟ್ ಆ್ಯಂಡ್ ವಾಚ್. ಇಲ್ಲಿ ಹಸುಗಳಿರ್ಬೇಕು, ಓರಿಗಳಿರ್ಬೇಕು ಇಲ್ಲಿ ರೈಟ್ ಸೈಡ್ ಅಲ್ಲಿ. ರೈಟ್ ಲೆಫ್ಟ್ ಎಸ್ ಇದೆ. ಕಾರ್ ಎಲ್ಲ ಇದೆ. ಓಲ್ಡ್ ಕಾರ್ಸ್. ವೇಟ್ ವಿಲ್ ಗೆಟ್ ಇಲ್ಲಿದೆ, ಓರಿಗಳಿದೆ. ಇಲ್ಲಿ ಪಾರ್ಕ್ ಆ್ಯಂಡ್ ಕಮ್. ಬಂದ್ವಿ ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲ್ಗೆ. ಸೊ ನೋಡಿ, ಈ ಥರ ಇದೆ, ಕಾರ್ ಇದೆ, ಓರಿಗಳೆಲ್ಲ ಇದೆ. ಯಪ್ಪ, ಹೋರಿ ನೋಡಿ ಎಷ್ಟು ದೊಡ್ಡ ಇದೆ ಅಂತ, ಸಖತ್ತಾಗಿದೆ ಮಾತ್ರ. ಇದು ಯಾವ ತಳಿ ಅಂತ ಗೊತ್ತಿಲ್ಲ ನನಗೆ. ಹೋರಿಗಳ ದನಗಳ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಸೊ ಇದು ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಮಾತ್ರ. ಅಲ್ಲಲ್ಲಿ ಸ್ಟ್ಯಾಚುಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲೊಂದು 3 ದನನ ಎತ್ತುನೋ ಗೊತ್ತಿಲ್ಲ, ಸಖತ್ತಾಗಿದೆ. ಸೊ ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ ಕಾನ್ಸೆಪ್ಟ್. ಒಂದು ಕಡೆ ಹೋಟೆಲ್ಲು, ಈ ಕಡೆ ಸೈಡ್ ಬಂದರೆ ಒಂಥರ ಹಳ್ಳಿ ಸೊಗಡು ಅಂತ ಹೇಳ್ಬೋದು. ಒಂಥರ ಹಳ್ಳಿ ಇದು ಎನ್ವಿರಾನ್ಮೆಂಟ್ ಥರ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ರೈಟ್ ಹೋದರೆ ನೋಡಿ, ಈಗೊಂದು ಕಾರ್ ಹೋಗ್ತಾ ಇದೆಯಲ್ಲ, ಆ ಸೈಡ್ ಹೋದರೆ ಪಾರ್ಕಿಂಗು. ನಮ್ಮ ಫ್ರೆಂಡ್ಸು ಪಾರ್ಕ್ ಮಾಡಿ ಬರೋಕ್ಕೆ ಹೋಗಿದ್ದಾರೆ ಕಾರನ್ನು. ನಾನು ಅಷ್ಟು ತನಕ ಇದೆಲ್ಲ ತೋರಿಸ್ಬಿಡ್ತೀನಿ ನಿಮ್ಗೆ ಇಲ್ಲೆಲ್ಲ ಏನಿದೆ ಅಂತ. ಸೊ ಇಲ್ಲಿ ಬೈಕ್ ಇದೆ. ಓಕೆ, ಎಲ್ಲ ಹಳೇ ಬೈಕ್ಗಳೆಲ್ಲ ಇದೆ ನೋಡಿ, ಹಳೇ ಮಾಡೆಲ್ಗಳು. ಸೊ ನನಗೆ ಗೊತ್ತಿರೋದು ರಾಜ್ದೂತ್ ಗೊತ್ತು, ಚೇತಕ್ ಗೊತ್ತು, ಮತ್ತು SD ಜಾವಾ ಗೊತ್ತು. ಅದೊಂದು ಬೈಕ್ ನೋಡಿದ್ರೆ ಚೆನ್ನಾಗಿದೆ. ನೋಡಿ, ನೀವು ಇಲ್ಲಿ ವಿಸಿಟ್ ಮಾಡಿದಾಗ ಇದೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ದನದ ಗಂಟೆ ಸದ್ದು ಇಲ್ಲಿವರೆಗೆ ಕೇಳ್ತಾ ಇದ್ದೇನೆ. ಸಕ್ಕತ್ತಾಗಿ ಅದು ಫೀಲ್ ಆಗುತ್ತೆ. ಆ ಗಂಟೆ ಸದ್ದು ಏನೋ ಒಂದು ಫೀಲ್ ಇದೆ. ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಅಲ್ಲಿ ಸೀಟಲ್ಲಿ ಕೂತಿದ್ದಾರೆ. ಬನ್ನಿ ನಾವು ಒಳಗೆ ಹೋಗೋಣ. ನೋಡಿ, ಇದೇ ಎಂಟ್ರೆನ್ಸು. ಯಾರಪ್ಪ ಅದು? ಒಳ್ಳೆ ಬಾಡಿ ಬಿಲ್ಡರ್ ಥರ ಮಾಡ್ತಿದ್ದಾರೆ. ವಾವ್, ಸಕ್ಕತ್ತಾಗಿದೆ. ಬುದ್ಧನ ಸ್ಟ್ಯಾಚು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಂಟ್ರೆನ್ಸ್ ಎಲ್ಲ. ನೀವು ಬನ್ನಿ, ವಿಸಿಟ್ ಮಾಡಿ.
amazing trip, amazing roads. I forget that we are in Bangalore because of the beautiful roads and the scenery around. Otherwise we keep moving like this. How was Ranganthittu was a beautiful experience with beautiful birds and clean water coming directly from the river Kaveri. So yeah, that was nice, and a lot of migratory birds coming from Enjoyed. Eurasia, Siberia, and I don't know what else. But then yeah, Kannada ಸ್ವಲ್ಪ ಅವರು ಬ್ಯಾಂಗ್ಳೂರಿಗೆ ಹೊಸಬ್ರು, ಅವ್ರಿಗೆ ಆದರೂ ಕನ್ನಡ ಸ್ವಲ್ಪ ಕಲ್ತಿದ್ದಾರೆ, ಹಾಗಾಗಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ. ಸೊ ಅದಕ್ಕೆಲ್ಲ ಇದು ಮಾಡ್ಕೊಂಬಿಡಿ, ಬೇಜಾರು ಮಾಡ್ಕೊಂಬಿಡಿ. ಕಲಿತಾ ಇದ್ದಾರೆ, ಆದರೂ ಸ್ವಲ್ಪ ಮಾತಾಡ್ತಾರೆ. ಮಾಡ್ತಾ ಇದ್ದೀನಿ. ಸೊ ಈಗ ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲಿಗೆ ಬಂದಿದ್ದೀವಿ. ಕೆಲವೊಂದು ಔಟ್ಸೈಡ್ ಶಾರ್ಟ್ಸ್ ಎಲ್ಲ ನೋಡಿರ್ತೀರಿ ಈಗ ಆಲ್ರೆಡಿ. ಈಗ ಕೆಲವೊಂದೆಲ್ಲ ಆರ್ಡ್ರ್ ಮಾಡಿದ್ದೀವಿ, ಒಂದೊಂದೇ ಐಟಮ್ ಬಂದ ಕೂಡಲೇ ನಿಮಗೆ ಹೇಳ್ತೀವಿ ಏನು ಮಾಡ್ತಿದ್ದೀವಿ ಅಂತ. ಸೊ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಪೀಸ್ಫುಲ್ ಡ್ರೈವ್. ಏನೋ ಕೆಲಸದಿಂದ ಆಫೀಸಿಂದ ಈಚೆ ಬಂದಿದ್ದೆ ಒಂಥರ ರಿಫ್ರೆಶಿಂಗ್ ಆಗಿದೆ. ಎಸ್ಪೆಷಲಿ ರಂಗನತಿಟ್ಟು ಬರ್ಡ್ ಸೆಂಚುರಿ ಆಗಲಿ, ಐ ಮೀನ್ ಕರ್ನಾಟಕ ರಿಸರ್ವಲ್ಲಿ ಇದೊಂದು ಬರ್ಡ್ಸ್ ರಿಸರ್ವ್ ಅಂತಲೇ ಹೇಳ್ಬೋದು. ವೆರಿ ಗುಡ್. ಆ್ಯಂಡ್ ಇಷ್ಟೆಲ್ಲ ಬೆಳಗ್ಗೆಯಿಂದ ಸುತ್ತಾಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ, KRS ಬ್ಯಾಕ್ ವಾಟರ್ಸ್. ಇಷ್ಟೆಲ್ಲ ಸುತ್ತಾಡಿ ಹೊಟ್ಟೆ ಹಚ್ಕೊಂಡು ಬಿಸಿಲಲ್ಲಿ ಬೆಂದು ಈಗ ಪೂಜಾರಿ ಫಿಶ್ ಲ್ಯಾಂಡಿಗೆ ಬಂದಿದ್ದೀವಿ. ಇಷ್ಟು ದಿವಸ ಓಡಾಡ್ತಿದ್ವಿ, ಇವತ್ತು ಗೊತ್ತಿರಲಿಲ್ಲ ಪೂಜಾರಿ ಫಿಶ್ ಲ್ಯಾಂಡ್ ಇತ್ತು ಅಂತ. ಸೊ ಇವತ್ತು ಬಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಥ್ಯಾಂಕ್ ಯು ಪವನ್. ಸೊ ನಾವೀಗ ಫುಡ್ ಆರ್ಡ್ರ್ ಮಾಡಿದ್ದೀವಿ, ಒಂದೊಂದೇ ಬಂದಂಗೆ ನಿಮಗೆ ಫುಡ್ನ ತೋರಿಸಿ ಹೇಗಿದೆ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ಬಂದಿದ್ದು ಪೂಜಾರಿ ಫಿಶ್ ಲ್ಯಾಂಡ್ಗೆ, ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೊ ಲೆಟ್ಸ್ ಸಿ. Chetan, please share your thoughts about the day in Kannada. ಹೇಳ. Okay, we'll talk to Chetan later. He's little busy. ಆ್ಯಕ್ಚುಲಿ ಇವತ್ತೆಲ್ಲ ಚೆನ್ನಾಗಿತ್ತು. ಸಚಿನ್ ಅವರ ವ್ಲಾಗಲ್ಲಿ ನಾವು ಬರ್ತಾರೆ ನಮ್ಮ ಪುಣ್ಯ ಅಂತ ಅನ್ಕೊಬೇಕು. ಥ್ಯಾಂಕ್ ಯು ವೆರಿ ಮಚ್. ಅಷ್ಟು ಮಾತ್ರ ಹೇಳ್ಬೋದು. ಹೀಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ದಟ್ಸ್ ಆಲ್. ಲೈಕ್ ಶೇರ್ ಸಬ್ಸ್ಕ್ರೈಬ್. ರಂಗನತಿಟ್ಟು ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸಚಿನ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ರಂಗನತಿಟ್ಟಿಗೆ ಬಂದಿದ್ದು. ಥ್ಯಾಂಕ್ ಯು ಸಚಿನ್, ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದಕ್ಕೆ. ನನ್ನ ಪಾಪುನು ಕರ್ಕೊಂಬರ್ಬೇಕಂತ ಆಸೆ ಆಗ್ತಾ ಇದೆ. ಇಟ್ ವಾಸ್ ನೈಸ್ ಟೀಮ್ ಔಟಿಂಗ್. ಪೀಸ್. ದಟ್ಸ್ ದ ಟಾಪ್. ಬಟ್ ಪ್ಲೇಟ್ ರೊಟೇಷನ್ ನೋಡೋಣ ಇವನು ಎಷ್ಟೊತ್ತು ಮಾಡ್ತಾನೆ ಅಂತ. ಯೂಸ್ ಟು ಡೂ ದಟ್. ಅಷ್ಟೇ ಹೊರಗೆ ಕಳಿಸ್ತಾರೆ ಇಲ್ಲಿಂದ. ಹಣ ಬಿಟ್ಬಿಡಿ ಅಣ್ಣ ನನ್ನ. ರೆಡಿಯಾ? ಲೆಟ್ಸ್ ಸಿ. ಸುಮನ್ ವಿನ್. ಸುಮನ್ ಅಮೇಸಿಂಗ್ ಟ್ಯಾಲೆಂಟ್. Wow, beautiful fish. ತಡಿ. If some old people see, na, they'll come. ಅಮೇಸಿಂಗ್ ಟ್ಯಾಲೆಂಟ್ ಸುಮನ್. ಸೊ ಫಿಶ್ ಬಂದಿದೆ, ಬಾಂಗ್ಡಾ ತವಾ ಫ್ರೈ ಆರ್ಡರ್ ಮಾಡಿದ್ವಿ ನೋಡಿ. From tail to nose. He will give beautiful experience. Sound effect. ಆನಂದ. ಆ್ಯಕ್ಚುಲಿ ಫ್ರೆಶ್ ಕರೆಕ್ಟಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ. ಸಕ್ಕದಾಗಿ ಬಂದಿದೆಯಾ? ನೋಡೋಣ, ನಾನೊಂದು ಪೀಸ್ ತಿಂತೀನಿ. ಚೆನ್ನಾಗಿದೆ. 1 minute. They're in. Then take it. ಬಂದ ಕೂಡಲೇ ನಾಕ್ಔಟ್ ಮಾಡ್ತಿದ್ದಾರೆ. ಸಕ್ಕತ್ತಾಗಿದೆ.
ಚೇತನ್ ತಿನ್ನಲ್ಲ ನಾನ್ ವೆಜ್ಜು, ಫುಲ್ ವೆಜ್, ವೆಜಿಟೇರಿಯನ್. ಎಗಿಟೇರಿಯನ್. ಸೊ ಎಗ್ ಆರ್ಡ್ರ್ ಮಾಡಿರೋದಲ್ಲ, ಎಗ್ ಚಿಲ್ಲಿ, ಎಗ್ ಫ್ರೈಡ್ ರೈಸ್. ನಾವೆಲ್ಲ ನಾನ್ ವೆಜ್ ತಿಂತಾ ಇದ್ದೀವಿ, ಚೇತನ್ ಮಾತ್ರ ಎಗ್ ತಿಂತಾ ಇದ್ದಾರೆ. ಸೊ ಅದೇ ಇನ್ನೂ ಬಂದಿಲ್ಲ ಫುಡ್. ವೆಯ್ಟ್ ಮಾಡ್ತಾ ಇದೀವಿ, ಹಸುವಾಗ್ತಾ ಇದೆ ನಮಗೂ. ಅಲ್ಲಿ ನಮ್ಮ ಬ್ರೋ ರಾಕ್ ಸ್ಟಾರ್ ನಿರಂಜನ್ ಅವ್ರು ಆಲ್ರೆಡಿ ಖಾಲಿ ಮಾಡಿಬಿಟ್ಟಿಯಾ ನನಗೆ? ತುಂಬ Prawn. Prawn. Call it prawn fish. You don't call it bone. Prawn. People eat that also. Prawn. Like needle. Sometimes it will go and get here. We will eat. Not dying, but you can kind of choking. That is why, I mean, not everyone likes fish. We'll order one more. I'll take only one bite. I'm done. I feel. ವಾಟ್ ಈಸ್ ದಿಸ್? ಲೆಮನ್ ಲೈಮ್, ಮಿಂಟ್ ಲೈಮ್ soda. ಮಿಂಟ್ ಲೈಮ್ ಸೋಡಾ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. Nice. What came in soda? They have put this, man, and after food they we eat na. We will give one more. Take. That's. Hey, ನೀನು ಆರ್ಡರ್ ಮಾಡಿ. ಹಾಂ ಬಂದಿದೆಯಲ್ಲ. ಸೊ Fish. ಅಂಜಲ್ ಫಿಶ್ ಬಂದಿದೆ ನೋಡಿ. I don't know what is anjal fish, but ಅಂಜಲ್ ಇಸ್ ಸಿಯರ್ ಫಿಶ್. what is here? Little silver color, patchy. Will be very tasty. ಅಂಜಲ್ ತವಾ ಹೇಳಿದ್ವಿ. ಸೊ ಈ ಥರ ಲೀಫಲ್ಲಿ, ಬನಾನಾ ಲೀಫಲ್ಲಿ ಫ್ರೈ ಮಾಡಿ ತೊಗೊಂಬಂದಿದ್ದಾರೆ. ಇದು ಗ್ರೀನ್ ಮಸಾಲ, ನಾಟ್ ದ ಯೂಶ್ವಲ್ ಈ ಥರ ರೆಡ್ ಮಸಾಲ ಅಲ್ಲ, ಗ್ರೀನ್ ಮಸಾಲ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. What happened? Hey, no. Vlog. Not food. ಎಲ್ಲ ಒಂದೊಂದು ಅಕ್ಕಿ ನನಗೆ ಬಿಡಿ. ಹೇಗಿದೆ ಹೇಳಿ ಟೇಸ್ಟ್? ರೈಸ್ ತಿಂತೇನೆ, ಚೆನ್ನಾಗಿದೆ, ಸ್ವಲ್ಪ ಸಪ್ಪೆ. ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಓಕೆ, ನಿಮ್ಗೆ ಇಲ್ಲೇ ಮಾಡಿಗಿಲ್ಲ? ಹೌದಾ? ಚಿಲ್ಲಿನೂ ನಾನು ಅಷ್ಟೇ ಹಾಕ್ಕೊಂತೀನಿ. ಚೆನ್ನಾಗಿದೆ. ಆಲ್ ಗುಡ್. It's so badly.